ಅದರಿಂದ ಕೇಂದ್ರ ಸರ್ಕಾರದ ಅನೇಕ ಜನ ಕೇಂದ್ರದ ಮಂತ್ರಿಗಳು ಮತ್ತು ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಅಭಿವೃದ್ಧಿ ಮಾಡೆಲ್ ಇದೆಯಲ್ಲ, ಈ ಮಾಡೆಲನ್ನು ಅಪ್ರಿಸಿಯೇಟ್ ಮಾಡಿ ಬರೆದಿರ್ತಕ್ಕಂಥದ್ದನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅದರಿಂದ ನಾವು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಂಥ ಅನೇಕ ವಿಚಾರಗಳನ್ನು ಅವರು ಓದಬೇಕಾಗಿತ್ತು. ಓದಿದರೆ ಇಡೀ ರಾಜ್ಯಕ್ಕೆ ಗೊತ್ತಾಗ್ತಿತ್ತು. ಅದರಲ್ಲಿ ಏನು ಕೂಡ ನಿಷಿದ್ಧವಾದಂಥ ಪದಗಳು ಯಾವುದೂ ಇರಲಿಲ್ಲ, ಸಂವಿಧಾನಕ್ಕೆ ವಿರುದ್ಧವಾದಂಥ ಪದಗಳೇನು ಕೂಡ ಇರಲಿಲ್ಲ. ಇದನ್ನು ಓದಬೇಕಾಗಿತ್ತು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇನ್ನು ಮನ್ರೇಗಾ ಬಗ್ಗೆ ನಾಳೆ ನಾಳಿದ್ದು ಚರ್ಚೆ ಆಗುತ್ತೆ. ಅದನ್ನು ಚರ್ಚೆ ಮಾಡುವಾಗ ಉಳಿದ ವಿಚಾರಗಳನ್ನು ಮನ್ರೇಗಾ ಬಗ್ಗೆ ಮಾತಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ 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 ವಿಚಾರದಲ್ಲಿ ಲ್ಯಾಂಡ್ ಆರ್ಡರ್ ವಿಚಾರದಲ್ಲಿ ತಾವು ಮಾತಾಡ್ಲಿ ಅಂತ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ. ನೀವು ಹೇಳಿದ್ರಲ್ಲ ಅಂತ ಹೇಳಿ ಅದರಿಂದ ರಾಜ್ಯಪಾಲರ ಭಾಷಣವನ್ನ ಈಗ ನೀನು ಕೊನೆಯಲ್ಲಿ ಮಾತಾಡೋದಿಲ್ಲಪ್ಪ. ನನ್ನ ಮೇಲೆ ಸ್ಪೀಕರ್ ಅವರು ನೀವು ಮಾತಾಡಬೇಕು ಅಂತ ಹೇಳಿ ಕಾಯಿಲೆ ಬಿದ್ದಿದ್ದೀರಿ, ಆದ್ರೂ ನೀವು ಮಾತಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅದ್ರ ಮೇಲೆ ಮಾತಾಡಿ ಸರ್. ಅವರು ಲ್ಯಾಂಡ್ ಆರ್ಡರ್ ಬಗ್ಗೆ ನೀನು ಮಾತಾಡಿಲ್ಲ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು, ಅವರು ಮುಂಚಿತವಾಗಿ ಕೊಡಬೇಕಾಗಿತ್ತು. ಆದ್ರೆ ಈಗ ಕೊಡ್ತಾ ಇದ್ದಾರೆ. ನಥಿಂಗ್ ರಾಂಗ್ ಇಟ್. ನಿಮಗೆ ಸಂಬಂಧಪಟ್ಟಿದ್ದು ಸರಿಯಲ್ಲ. ಅಧ್ಯಕ್ಷ, ಬಳ್ಳಾರಿ ಘಟನೆ ಬಗ್ಗೆ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ನಾನು ಆಮೇಲೆ ನಿಮ್ಮ ಬಳ್ಳಾರಿ ಗಲಾಟೆ ಅವರೇ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಬಳ್ಳಾರಿ ಬಗ್ಗೆ SIT ಮಾಡಿದೀವಿ, CID ಅಲ್ಲ, SIT ಮಾಡಿದೀವಿ, CID ಕೊಟ್ಟಿದ್ದೆ, CID ಮಾಡಿದೀವಿ. ಈಗ ಅವ್ರ ಮತ್ತೆ ನೀವು ಕಂಕ್ಲೂಡ್ ಮಾಡಿ CID ಮಾಡಿದೀವಿ. ಅದು ತನಿಖೆ ಕೂತ್ಕೊಳ್ಳಿ ಜನಾರ್ದನ್ ರೆಡ್ಡಿ ಅವರೇ. ಅದರಿಂದ ಅದು ವರದಿ ಕೊಟ್ಟ ಮೇಲೆ, ಅದು ಸತ್ಯಾಂಶ ಹೊರಗಡೆ ಬಂದ ಮೇಲೆ ಯಾರೇ ಎಷ್ಟೇ ದೊಡ್ಡವರಾದರೂ ಕೂಡ ಅವರು ಯಾವುದೇ ಗುಂಪಿನವರಾಗಿರಲಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಗ 2 ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳಿ. ಒಂದು, ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿಲ್ಲ. ಅದು ನಿಮ್ಮ ಉತ್ತರದಿಂದನೇ ಹೋಸತ್ತೆ ಅಸೆಂಬ್ಲಿಯಲ್ಲಿ ಕೂಡ ಅದು ಧ್ವನಿ ಮೊಳಗಿತ್ತು. ಗ್ಯಾರಂಟಿಗಳ ದುಡ್ಡು ಸೆಪ್ಟೆಂಬರ್ದಿಂದ ಇಲ್ಲಿ ತನಕ ಗ್ಯಾರಂಟಿಗಳ ದುಡ್ಡು ಕೊಟ್ಟಿಲ್ಲ. ಸೆಪ್ಟೆಂಬರ್ 1 ತಿಂಗಳು ಕೊಟ್ಟಿರಿ, ಅದಕ್ಕಿಂತ ಮೊದಲು ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಮಹೇಶ್ ತೆಂಗಿನಕಾಯಿ ಪ್ರಶ್ನೆಯನ್ನು ಎತ್ತಿದ್ರು. ಗ್ಯಾರಂಟಿಗಳ ದುಡ್ಡು ಕೊಟ್ಟಿಲ್ಲ ಅನ್ನೋದು ವಿಷಯ ಹೋಸತ್ತಿನ ಕೂಡ ಚರ್ಚೆ ಆಗಿತ್ತು. ಮೊನ್ನೆ ಇನ್ನೊಂದು ಮಹೇಶ್ ತೆಂಗಿನಕಾಯಿ ಇನ್ನೊಂದು ವಿಷಯ ಎತ್ತಿದ್ರು. ಅಕ್ಕಿಗೆ ಏನ್ ದುಡ್ಡು ಕೊಡಬೇಕಾಗಿತ್ತು, ಅದು ಕೂಡ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ. ಈ 2 ವಿಷಯಗಳ ಬಗ್ಗೆ ತಮ್ಮ ಉತ್ತರ ಕೊಡಬೇಕಾದ್ರೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ರಿ ಅಂತ ಕೇಳಿದ್ವಿ ನಾವು. ಅದನ್ನು ಚೆಕಪ್ ಮಾಡಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಚೆಕಪ್ ಮಾಡಿ ಹೇಳ್ತೀನಿ ನಾನು. ಯಾಕಂತಂದ್ರೆ ಎಷ್ಟು ಯಾವ್ಯಾವ ತಿಂಗಳಿಂದ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಹೇಳ್ತೀನಿ ನಾನು.